ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಿಮಗೂ ಕೂಡ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಆಗ್ತಿದೆಯಾ ಹಾಗೂ ನಿಮ್ಮ ಕೂದಲು ಉದುರೋದು ಕೂಡ ಜಾಸ್ತಿ ಆಗ್ತಿದೆ ಅಂದರೆ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡಿದ್ದೇನೆ ಹಾಗೂ ಇಲ್ಲಿ ಯೂಸ್ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಎಲ್ಲೆಲ್ಲಿ ನಮ್ಮ ಬಿಳಿ ಕೂದಲಿದೆ ಅಲ್ಲಿ ಇದು ಹೇರ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಬೋದು. ಹಾಗೂ ನಮಗೆ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಇದ್ದರೂ ಕೂಡ ಹೀಗೆ ನೀವು ಒಂದು ಬ್ರಷ್ನ ಸಹಾಯದಿಂದ ನಿಮ್ಮ ಹೇರ್ಸ್ಗೆ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಕೂಡ ಮಾಡ್ಬೋದು. ನೋಡ್ಬೋದು ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ ನಂತರ ಕೂದಲು ಎಷ್ಟು ಶೈನಿ ಆಗಿ ಹಾಗೂ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಹಾಗೂ ಇದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ಸ್ನಿಂದ ನ್ಯಾಚುರಲ್ ಆಗಿ ಈ ಹೇರ್ ಪ್ಯಾಕ್ನ ಮಾಡಿದ್ದೇನೆ. ಆದ ಕಾರಣ ನೀವು ಕೂಡ ಯಾವುದೇ ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಈಸಿಯಾಗಿ ನಮ್ಮ ಹೇರ್ನ ಹೇಗೆ ಬ್ಲ್ಯಾಕ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಒಂದು ಚಿಕ್ಕ ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ನೀವು ಕೂಡ ಎಷ್ಟು ಚಿಕ್ಕದಾಗಿದೆ ಅಂತ. ಸ್ವಲ್ಪ ಈ ಕಡಾಯಿ ಬೆಚ್ಚಗಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಫ್ರೆಶ್ ಆಗಿ ಸಿಗುವಂಥ ಕರಿಬೇವನ್ನೇ ಯೂಸ್ ಮಾಡ್ಕೋತಾ ಇದ್ದೇನೆ. ಕರಿಬೇವಿನಿಂದ ನಮ್ಮ ತಲೆಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಬೆಳೆಯುವುದರಲ್ಲಿ ಹಾಗೂ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ನಮ್ಮ ಕೂದಲು ಎಷ್ಟೇ ಬಿಳಿ ಆಗ್ತಿದೆ, ಕಪ್ಪಗಾಗ್ತಾನೆ ಇಲ್ಲ, ಎಷ್ಟು ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂದರೂ ಕೂಡ ಈ ಒಂದು ಕರಿಬೇವಿನಿಂದ ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬಹುದು. ಹೀಗೆ ಕರಿಬೇವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನೋಡ್ಬೋದು ಅದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದನ್ನು ನಾವು ಎಷ್ಟು ಹಚ್ಚ ಹಸಿರಾಗಿತ್ತು ಈಗ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪವಾಗಿ ಬ್ಲ್ಯಾಕ್ ಆಗ್ತಾ ಇರೋದನ್ನು ನೀವೇ ಕಾಣ್ಬೋದು. ನೋಡಿ ಈಗ ಸಂಪೂರ್ಣವಾಗಿ ಇಲ್ಲಿ ಕರಿಬೇವು ಬ್ಲ್ಯಾಕ್ ಆಗಿರೋದನ್ನು ಸ್ಪೂನ್ದಿಂದಲೇ ಮ್ಯಾಶ್ ಮಾಡಿದರೆ ಪುಡಿ ಪುಡಿಯಾಗಿ ಕೂಡ ಆಗ್ತಾ ಇರೋದು ನೀವು ಕಾಣಬಹುದು. ಇಲ್ಲಿ ಹೀಗೆ ನೀವು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಹುರಿದುಕೊಳ್ಬೇಕು. ಈಗಂತೂ ನೋಡ್ಬೋದು ಸಣ್ಣ ವಯಸ್ಸಿನಲ್ಲೇ ನಮ್ಮ ಕೂದಲು ತುಂಬಾ ಬಿಳಿ ಆಗ್ತಿದೆ ಹಾಗೂ ಅದು ಸಮಸ್ಯೆನೇ ಕಡಿಮೆ ಆಗ್ತಿಲ್ಲ. ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿದ್ರೂ ನಮಗೆ ಎಫೆಕ್ಟೇ ಬರ್ತಾ ಇಲ್ಲ. ಆದ ಕಾರಣ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ. ಯಾವುದೇ ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥ ಒಂದು ಯೂಸ್ಫುಲ್ ಟಿಪ್ಸ್ನ ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಪುಡಿ ಪುಡಿಯಾಗಿ ಕರಿಬೇವು ಆಗ್ತಾ ಇದೆ ಅಂತ. ಅದು ಕೂಡ ಯಾವುದೇ ಒಂದು ಮಿಕ್ಸಿಗೆ ಹಾಕದೆ ಕೈಯಿಂದಲೇ ಸ್ಪೂನಿಂದಲೇ ಎಷ್ಟು ಪುಡಿ ಪುಡಿ ಆಗ್ತಿದೆ ಅಂತ. ಹಾಗೂ ಬ್ಲ್ಯಾಕ್ ಆಗಿರೋದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಸಣ್ಣ ವಯಸ್ಸಲ್ಲಿ ನಮ್ಮ ಕೂದಲು ಯಾಕೆ ವೈಟ್ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ನಮ್ಮ ಕೂದಲು ನಮ್ಮ ತಲೆಯಲ್ಲಿ ಎಷ್ಟು ಪೋಷಕಾಂಶ ಕಡಿಮೆ ಇರೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಕರಿಬೇವು ಊಟ ಮಾಡೋದ್ರಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಾಡಿಗೂ ಕೂಡ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಉದ್ದವಾಗಿ ಬೆಳೆಯಲು ಹಾಗೂ ಬ್ಲ್ಯಾಕ್ ಆಗಲು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನೋಡ್ಬೋದು ಈಗ ನಾನು ಇದನ್ನು ಒಂದು ಕುಟ್ಟೋ ಕಲ್ಲಿಂದ ತುಂಬಾ ಪುಡಿ ಪುಡಿಯಾಗಿ ಮಾಡ್ಕೋತಾ ಇದ್ದೀನಿ ಅಂತ. ನೀವು ಕೂಡ ಹೀಗೆ ಒಂದು ಕುಟ್ಟೋ ಕಲ್ಲನ್ನ ಯೂಸ್ ಮಾಡಿಕೊಂಡು ಅದೇ ಬಾಣಲೆಯಲ್ಲಿ ನೀವು ಹೀಗೆ ಪುಡಿಯಾಗಿ ಮಾಡ್ಕೋಬಹುದು. ಚೆನ್ನಾಗಿ ಇದನ್ನು ಪುಡಿ ಆಗೋವರೆಗೂ ಹೀಗೆ ಒಂದು ಕುಟ್ಟಣಿಗೆ ಸಹಾಯದಿಂದ ನಾವು ಹೀಗೆ ಕೂಡ ಮಾಡ್ಬೋದು. ಅಥವಾ ನಾವು ಮಿಕ್ಸಿಗೆ ಹಾಕ್ಕೊಳ್ತೇವೆ ಅಂದರೆ ಅದು ಕೂಡ ಮಿಕ್ಸಿಯಿಂದನೂ ಕೂಡ ಮಾಡ್ಕೋಬಹುದು. ನೋಡ್ಬೋದು ಈಗ ನನ್ನ ಬೆರಳು ಕೂಡ ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ಕರಿಬೇವಿನ ಪುಡಿ ಈಗ ರೆಡಿಯಾಗಿರೋದನ್ನು ನಾವು ಕಾಣ್ಬೋದು. ಹಾಗೂ ನಾನು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಕೂಡ ನಮ್ಮ ತಲೆಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಎಷ್ಟೇ ಕಪ್ಪಾಗಿದ್ರೂ ಕೂಡ ಹೀಗೆ ನಾವು ಇದನ್ನು ಈ ಪುಡಿ ಒಂದನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಗೆ ಅಪ್ಲೈ ಮಾಡಿದರೆ ಸಾಕು, ನಮ್ಮ ಬಿಳಿ ಕೂದಲು ಸಮಸ್ಯೆ ಎಲ್ಲ ಪರಿಹಾರವಾಗುತ್ತೆ. ನೋಡ್ಬೋದು ಈಗ ಅಂತೂ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ ನನ್ನ ಬೆರಳಿಗೆ ಹಚ್ಚಿ ತೋರಿಸ್ತಾ ಇದ್ದೇನೆ. ನಮ್ಮ ಬೆರಳುಗಡೆ ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂದರೆ ನಮ್ಮ ಕೂದಲು ಕೇಳಬೇಕಾ ಎಷ್ಟು ಬ್ಲ್ಯಾಕಾಗಿ ಕಾಣಿಸುತ್ತೆ ಅಂತ. ಇದನ್ನು ಅಪ್ಲೈ ಮಾಡಿದ್ಮೇಲೆ ಇದನ್ನು ಅಪ್ಲೈ ಮಾಡಿ ಒಂದು
ಹಾಫ್ ಇಟ್ಕೊಳ್ಳಿ. ಆಮೇಲೆ ನೀವು ಸ್ನಾನ ಮಾಡಿದರೆ ನಡೆಯುತ್ತೆ. ನಿಮ್ಮ ತಲೆನ ಕ್ಲೀನಾಗಿ ಒರೆಸ್ಕೊಂಡ್ರು ಎಷ್ಟೇ ನೀವು ಚೆನ್ನಾಗಿ ಶಾಂಪು ಹಾಕ್ಕೊಂಡ್ರೂ ಕೂಡ ಈ ಒಂದು ಬ್ಲ್ಯಾಕ್ ಹೇರ್ ಡೈನ ಹೋಗೋದೇ ಇಲ್ಲ, ಅಷ್ಟು ಬ್ಲ್ಯಾಕಾಗಿ ಕಾಣಿಸುತ್ತೆ. ಹಾಗಾದರೆ ನೀವು ತಡ ಮಾಡದೆ ಈ ಒಂದು ಹೇರ್ ಡೈನ ಯೂಸ್ ಮಾಡಿ ಹಾಗೂ ಅಪ್ಲೈ ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ನೀವು ಕೂಡ ಯೂಸ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.